ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾದಂತಹ ಒಂದು ಆದರವಾದ ಸ್ವಾಗತವನ್ನು ಸಹ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿರ್ತಾರೆ. ಹಾಗೂ ಸಹ ನಮ್ಮ ಎಲ್ಲರ ಪರವಾಗಿ ಹಾಗೂ ನಮ್ಮ ಇಲಾಖೆ ಪರವಾಗಿ ಆದರವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸುಮಾರು 65ರಿಂದ 70% ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳನ್ನ ನಾವು ಗಮನಿಸಿ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕನ್ನೋ ತೀರ್ಮಾನ ತಗೊಂಡು ಇವತ್ತು ನಾವು 3 ವರ್ಷದ ಒಂದು ಫಲಿತಾಂಶ ನೋಡಿದಾಗ 2023-24ನೇ ಸಾಲಿನಲ್ಲಿ ನಮ್ಮ ಕ್ಷೇತ್ರ 3ನೇ ಸ್ಥಾನದಲ್ಲಿ ಫಲಿತಾಂಶ ಬಂದಿತ್ತು ಮತ್ತು 24-25ನೇ ಸಾಲಿನ ನೋಡಿದಂಥ ಸಂದರ್ಭದಲ್ಲಿ 2ನೇ ಸ್ಥಾನದಲ್ಲಿ ಫಲಿತಾಂಶ ಬಂದಿತ್ತು. ಈಗ 3ನೇ ವರ್ಷದ ಫಲಿತಾಂಶಕ್ಕೆ ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಫಲಿತಾಂಶ ಬರ್ತದೆ. ಇವತ್ತು ತಾವು ಮುಖ್ಯ ಶಿಕ್ಷಕರು ತಾವೆಲ್ಲರೂ ಇಲ್ಲಿ ಭಾಗವಹಿಸಿದ್ದೀವಿ. ಈಗ ತಮ್ಮಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು ಈ ಒಂದು 2025-26ನೇ ಸಾಲಿನಲ್ಲಿ ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಕ್ಷೇತ್ರ 1ನೇ ಸ್ಥಾನದಲ್ಲಿ ಫಲಿತಾಂಶ ಬರಬೇಕಂತೇಳಿ ನಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ ಮುಖ್ಯವಾಗಿ ಇವತ್ತು ತಾವು ಶಾಲೆಗಳಲ್ಲಿ SLC ಸ್ಟೂಡೆಂಟ್ಸು ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಇದ್ದಾರೋ ಆ ಮಕ್ಕಳನ್ನ ಒಂದು ಸಭೆ ಮಾಡಿ ಆ ಜೊತೆಯಲ್ಲಿ ಅವರು ಪೋಷಕರನ್ನು ಸಭೆಗೆ ಕರೆಸಿ ಈಗ ಮಾರ್ಚ್ 18 ನಮ್ಮದು ಇವತ್ತು ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದಾವೆ. ನಿಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಿಮ್ಗೆ ಕೇವಲ 26 ದಿವಸ ನಿಮ್ಮ ಕಾಲಾವಕಾಶ ಇದೆ. ಈ 26 ದಿವಸದಲ್ಲಿ ತಾವು ಅತಿ ಹೆಚ್ಚಿನ ಜವಾಬ್ದಾರಿ ಗಮನವನ್ನು ಕೊಟ್ಟು ಇವತ್ತು ಈ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಕೊಡಬೇಕಂತೇಳಿ ಮತ್ತೊಮ್ಮೆ ತಮ್ಮಲ್ಲಿಗೂ ಮನವಿಯನ್ನು ಮಾಡ್ತಾರೆ. ಇವತ್ತು ಮೊನ್ನೆ 2025-26ನೇ ಸಾಲಿನ ಶಾಲೆ ಪ್ರಾರಂಭೋತ್ಸವ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಯಾರು ಅತಿ ಹೆಚ್ಚಿನ ಅಂಕ ಪಡಿತಾರೋ ಅವರಿಗೆ 1 ಲಕ್ಷ ಶಾಸಕ ನಿಧಿಯಲ್ಲಿ ನಾವು ಬಹುಮಾನ ಕೊಡ್ತೇವೆ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ದೀವಿ. 2ನೇ ಸ್ಥಾನದವರಿಗೆ ಘೋಷಣೆ ಮಾಡಿದ್ದೀವಿ ಮತ್ತು 3ನೇ ಸ್ಥಾನದವರಿಗೆ 25,000 ಕೊಡ್ತೀರಿ ಅಂತ ಘೋಷಣೆ ಮಾಡಿದ್ದೀವಿ. ಇವತ್ತು ನಮ್ಮ PO ಸಾರು ಒಂದು ಮಾತೇನಿದ್ರು, ಸುಮಾರು ಜನ 625 ತಗೊಂಡಾರೆ. ಎಷ್ಟು ಜನನ ತಗೊಂಡು 625 ತಗೊಂಡ್ರೆ ಪ್ರತಿಯೊಬ್ಬರಿಗೂ 1 ಲಕ್ಷ ಕೊಡ್ತೀವಿ. 10 ಜನ ತಗೊಂಡು 10 ಜನ ಕೊಡ್ತೀವಿ, 100 ಜನ ತಗೊಂಡ್ರೆ 100 ಜನ ಕೊಡ್ತೀವಿ. ಇದು ಮಾಧ್ಯಮದ ಮುಖೇನ ನಾನು ಗಮನ ಈ ಒಂದು ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಯಂದ್ರೆ ಗಮನ ಕೇಳಿ ಬಯಸ್ತೀವಿ. ಅದ್ರ ಜೊತೆಯಲ್ಲಿ ತಾವೇನು ಶಿಕ್ಷಕರು ಯಾವ ಶಾಲೆಯಲ್ಲಿ ಹೆಚ್ಚಿನ ಅಂಕ ಪಡಿತಕ್ಕಂಥ ಫಲಿತಾಂಶ ನೋಡಿ ಆ ಶಾಲೆಯಲ್ಲಿರ್ತಕ್ಕಂಥ 8ನೇ ತರಗತಿ 9ನೇ ತರಗತಿ 10ನೇ ತರಗತಿ ಹೈಸ್ಕೂಲ್ ಟೀಚರ್ಸ್ಗೆ ಒಂದು ಸೂಕ್ತವಾದ ಗೌರವವನ್ನು ಕೊಡ್ತಕ್ಕಂಥದ್ದು, ಅವರು ಸನ್ಮಾನ ಮಾಡ್ತಕ್ಕಂಥದ್ದು, ಬಹುಮಾನ ಮಾಡಿಕೊಡ್ತಕ್ಕಂಥದ್ದು ನಾವು ಮಾಡ್ತೀರಂತ ಈ ಸಂದರ್ಭದಲ್ಲಿ ನಮಗೆ ಹೇಳ್ತಾ ಮುಖ್ಯವಾಗಿ ಆ ಶಾಲೆಗೆ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ 5 ಲಕ್ಷ ನಾವು ಬಹುಮಾನ ಕೊಡ್ಬೇಕಂತ ನಮ್ಮ ನಾವು ಹೆಚ್ಚಿನ ಜವಾಬ್ದಾರಿ ವಹಿಸ್ಕೊಂಡು ಈ ಒಂದು 25-26ನೇ ಸಾಲಿನಲ್ಲಿ ಅತಿ ಹೆಚ್ಚಿನ ಫಲಿತಾಂಶ ನಮ್ಮ ಕ್ಷೇತ್ರದಿಂದ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜಿಲ್ಲೆ ಇವತ್ತು ಚಿಂತಾಮಣಿ ಕ್ಷೇತ್ರ ಅಲ್ಲಿ ಉನ್ನತ ಶಿಕ್ಷಣ ಸಚಿವರು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನೋಡಿದರೆ ಅವರು ಉನ್ನತ ಟ್ರೈನಿಂಗ್ ಸೆಂಟರ್ ಇರ್ತಕ್ಕಂಥವ್ರು, ಇನ್ನು ಬಾಗೇಪಲ್ಲಿದು ನಮ್ಮ ಸುಬ್ಬಾರೆಡ್ಡಿ ಅವರು, ಇನ್ನು ಅಲ್ಲೋದ್ರೆ ನಮ್ಮ ಕುಸಾಂಬವರು, ಇವೆಲ್ಲರಿಗಿಂತ ಕಡಿಮೆ ವಿದ್ಯಾಭ್ಯಾಸ ಮಾಡಿರೋದು ನಾನು 7ನೇ ತರಗತಿ ಪಾಸ್ ಆಗಿದ್ದೀನಿ, 8ನೇ ಶಾಲೆಗೆ ಹೋಗಿದ್ದೀನಿ. ಈಗ ನಾವು ವಿದ್ಯಾಭ್ಯಾಸ ಸಿಕ್ಕಿಲ್ಲ ಅಂತೇಳಿ ನನ್ನಂಗೆ ಯಾರು ನೋವು ತಿನ್ಬಾರ್ದು ಅಂತೇಳಿ ಪ್ರತಿಯೊಬ್ಬರಿಗೂ ನಮ್ಮ ಒಂದು ಜವಾಬ್ದಾರಿ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡು ಹೊರಟಿದ್ದೀರಿ. ಇದಕ್ಕೆಲ್ಲರೂ ತಾವು ಸಂಪೂರ್ಣವಾಗಿ ಸಹಕಾರ ಕೊಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ಕೊಟ್ಟಂತ ಎಲ್ಲರೂ ಹೊಂದಿಸ್ತಾ ನಾನು ಮಾತನ್ನು ಅದರಲ್ಲಿ ನೀವು ಅಂದ್ಕೊಂಡಿದ್ದೀವಿ ನಾವು ಸೆಕೆಂಡ್ ರಿಸಲ್ಟು 70 75 84 ಅಂತ. ನೋ, ಸ್ಟೇಟ್ ಲೆವೆಲಲ್ಲಿ ನಮ್ಮದು 94-95 ಬರುತ್ತೆ. ನಿಮ್ಗೆ ನೆನಪಿರಲಿ ನಿಮಗೆ, ಏಕೆಂದರೆ ಈ ಸಾರಿ ಎಕ್ಸಾಮಿನೇಷನ್ ಸೆಟಪ್ ಏನಿದೆ ಅದು CBSE ಪ್ಯಾಟರ್ನ್. ಇಟ್ ಇಸ್ ವೆರಿ ಸಿಂಪಲ್. ಗೌರ್ಮೆಂಟ್ ಹ್ಯಾಸ್ ಸಿಂಪ್ಲಿಫೈಡ್ ದಿ ಎಕ್ಸಾಮಿನೇಷನ್ ಸಿಸ್ಟಮ್. ಆಯ್ತಾ? CBSE ಸಿಸ್ಟಮಲ್ಲಿ ಸಿಂಪ್ಲಿಫೈ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಇದ್ರೂ ರಿಸಲ್ಟ್ ಬರುತ್ತೆ. ಮಕ್ಕಳು ಏನು ಫೇಲ್ ಆಗಲ್ಲ ಸರಿ, ನಿಮ್ಗೆ ನೆನಪಿರಲಿ. ಆದರೆ
ರಿಸಲ್ಟನ್ನು ಆನ್ಯುವಲ್ ರಿಸಲ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ 13 ತಗೋ ಪಾಸ್ ಆಯ್ತಲ್ಲ ಕೊನೆಯಲ್ಲಿ 2-3 ಸಲ ಬಂದಿರಲ್ಲ, ಅದು ನಿಮ್ಮ ಅಕೌಂಟ್ ಬರಲ್ಲ. ನಿಮ್ಗೆ ನೆನಪಿರಲಿ, ನಿಮಗೆ 26-36 ಸೆಟಪ್ಪಲ್ಲೇ ಕೌಂಟ್ ಆಗೋದು ನಿಮಗೆ. ಅದು ಮಕ್ಳಿಗೆ ಅನುಕೂಲ ಆಗುತ್ತೆ, ಆಯ್ತಾ? ಮಕ್ಕಳು ಪಾಸ್ ಆಗ್ತಾರೆ, ಇದಾಗ್ತಾರೆ, ನಿಮ್ಮದು ಬರಲ್ಲ, ನಿಮ್ಮ ಕ್ರೆಡಿಟ್ಗೆ ಬರಲ್ಲ, ನಿಮ್ಮ ಸ್ಕೂಲಿಗೆ ಬರಲ್ಲ, ಲೆಕ್ಕಕ್ಕೆ ಬರಲ್ಲ. ಇದು ನಮ್ಮ ಡಿ ಸಿ ತಪ್ಪು ಮಾಡಿದ್ದಾರೆ, ACS ಮೇಡಮ್ರು ಹೇಳಿದೆ. ಇದು ನಿಮ್ಮ ಗಮನದಲ್ಲಿರಲಿ. ಇದರ ಜೊತೆಗೆ ಟಾರ್ಗೆಟನ್ನು ನಾವು 30, 35, 36 ಯಾಕೆ ಇಡಬೇಕು ಅಲ್ವಾ? ಕೆಲವು ಶಾಲೆಗಳು ಹೋದಾಗ ಸರ್ಕಾರಿ ಶಾಲೆಗಳಲ್ಲಿ ಸಹ ಶಾಲೆಗೆ ಬರಲ್ಲ, ಓದಲ್ಲ, ಹೋಮ್ವರ್ಕ್ ಕಾಮನ್ ಕಂಪ್ಲೇಂಟ್. ಇಸ್ ಆಲ್ ದಿ ಕಾಮನ್ ಕಂಪ್ಲೇಂಟ್ ಅಕ್ರಾಸ್ ದಿ ಕಂಟ್ರಿ, ಅಕ್ರಾಸ್ ದಿ ಸ್ಟೇಟ್, ಅಕ್ರಾಸ್ ದಿ ಡಿಸ್ಟ್ರಿಕ್ಟ್. ಈ ನಮ್ಮ ಶಾಲೆ ಒಂದು ಶಾಲೆ ಮಾತ್ರ ಮಕ್ಕಳು ಯಾವುದೋ ಒಂದು ಸ್ಕೂಲಿಂದು ಮಾತಾಡೋದಕ್ಕೆ ಹೋಗಿದ್ದಾನೆ 100% ರಿಸಲ್ಟ್ ಇದೆ, 100% ಇದೆ. ಇಲ್ಲೇ ನಿಮ್ಮ ಕೆಲವು ಸ್ಕೂಲೆಲ್ಲ ಇದೆ, ಇಲ್ಲಿ ಚೆನ್ನಾಗೆಲ್ಲ ಮಾಡ್ತಾ ಇದೆ, ಟೀಚರ್ಸ್ ಇರುವಂಥದ್ದು ಕೆಲವರು ಮಾಡ್ತಾ ಇದೆ ಅಲ್ವಾ? ಆ ಸರ್ಕಾರಿ ಶಾಲೆಗಳಿಗೆ ಕಾರ ತಗೊಂಡು ಹೋಗುವಂಥ ಕಾಲೇಜ್ ಮಕ್ಕಳಿಗೆ ಒಬ್ಬರಿಸ್ತೀವ, ಅಲ್ಲಿ ಬೇರೆ ಮಕ್ಕಳು ಬರ್ತಾವ? ಇಲ್ಲ. ಎಲ್ಲ ಸರ್ಕಾರಿ ಶಾಲೆಗಳಿಗೂ ಒಂದೇ ಬಿಲ್ಡಿಂಗ್ ಹೋಗ್ತಾರೆ, ಒಂದೇ ಹೋಗ್ತಾರೆ. ನಮ್ಮಲ್ಲಿರ್ತಕ್ಕಂಥ ಕಮಿಟ್ಮೆಂಟ್ ನಾವು ಸ್ವಲ್ಪ 8 ಪ್ರಾಕ್ಟೀಸ್ ಮಾಡ್ಕೊಳ್ಳೋದಾಗಿ ಮಾಡ್ತಾರೆ. ಫಸ್ಟು ಎಂಟ್ರಿ ಆದ ತಕ್ಷಣ ನನಗೆ ಒಟ್ಟ ಏನಂದರೆ ಫೀಲ್ ಬೇಡ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಒಂದು ಶಾಲೆ ಏನು ಸ್ಟೇಟ್ ಲೆವೆಲಲ್ಲಿ ಮೀಟಿಂಗಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಿಒರ್ಗೂ ಖಡಕ್ ಎಚ್ಚರಿಕೆ ಬಂದಂಥ ಸಂದರ್ಭದಲ್ಲಿ ಈ ವರ್ಷದ ಒಂದು ಏನು ಆರಂಭದಲ್ಲೂ ಕೂಡ DC ಸರು ಮತ್ತು CO ಸರು ಮತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಎಷ್ಟು ರಿಗ್ರೆಸಿವ್ ಆಗಿ ನಾವೆಲ್ಲ ಮೀಟಿಂಗ್ ಮಾಡಿ ಈ ಒಂದು ಅಕಾಡೆಮಿಕ್ ಇಯರಲ್ಲಿ ಎಲ್ಲ ಅಧಿಕಾರಿಗಳು ಸೇರಿ ನಮ್ಮ ತಾಲೂಕಿನ ಒಂದು SSLC ಫಲಿತಾಂಶವನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಏನೇನು ಮಾಡಬೇಕು ಎಲ್ಲ ಸ್ಟ್ರಾಟಜಿನ ನಾವು ಇನಿಷಿಯಲಿನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರಂತೆ ಈಗ ಒಂದು ಕೊನೆ ಘಟ್ಟವನ್ನು ತಲುಪಿದ್ದೀವಿ. ಈಗಾಗಲೇ DDP ಅವ್ರು ಹೇಳ್ತಾ ಇದ್ದಾರೆ, ಹಾರ್ಡ್ಲಿ ವಿ ಹ್ಯಾವ್ 25 ಡೇಸ್ ಆಫ್ ಟೈಮ್, 25 ಡೇಸು 1 ಮಂತ್ ಆಫ್ ಟೈಮ್. ಈ ಟೈಮಲ್ಲಿ ಈಗ ನಾವು ಕೂಡ ಇನ್ ಬಿಟ್ವೀನ್ ಶಾಲೆಗಳನ್ನ ವಿಸಿಟ್ ಮಾಡಬೇಕಾದ್ರೆ ನಾವು ಏನು ನಾವು ಒಂದು ಫೈಂಡ್ ಔಟ್ ಮಾಡಿದ್ದೀವಿ ಅಂದರೆ, ಎಲ್ಲ ಮಕ್ಕಳು ಒಂದೇ ಥರ ಆವ್ರೇಜ್ ಮಕ್ಕಳು ಇರ್ತಾರೆ, ಬೆಸ್ಟ್ ಮಕ್ಕಳು ಇರ್ತಾರೆ, ಮತ್ತು ಇದು ಲೋವರ್ ಸೈಡ್ ನಮ್ಮ ಒಂದು ಫಲಿತಾಂಶಕ್ಕೆ ಕಾರಣ, ಇದು ನಮ್ಮ ರಿಸಲ್ಟ್ ಪ್ರೋಗ್ರೆಸ್ ಕಮ್ಮಿ ಆಗೋಕ್ಕೆ ಕಾರಣವಾಗಿರುವಂಥ ಒಂದು ಕ್ಯಾಟಗರಿ ಮಕ್ಕಳು ಇರ್ತಾರೆ, ABC. ಈಗ ನಾವು ಕೂಡ ಕೆಲವು ಶಾಲೆಗಳಿಗೆ ಹೋದಾಗ ಟೀಚರ್ಸು HM ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ. ಅವಾಗ ನಾವು ಅವ್ರಿಗೆ ಏನು ಹೇಳೋದು ಅಂತಂದರೆ, ನಾವು ಕಂಡಂಥದ್ದು ಸರ್, ಫೇಲ್ ಮಾಡುವಾಗಂಥ ಮಕ್ಕಳನ್ನ ಮೂವ್ ಮಾಡಿಬಿಡ್ತಾರೆ. SLC ಮತ್ತು 9th ಸ್ಟ್ಯಾಂಡರ್ಡ್ ಮಕ್ಕಳು ನಾವು ನೋಡಿದಾಗ, ಇದು ಇನಿಷಿಯಲಿ ಕೂಡ ನಾವು ಮೀಟಿಂಗ್ ಮಾಡ್ತಾರೆ, ನಮ್ಮ ತಾಲೂಕು ಪಂಚಾಯತಿ ಮೀಟಿಂಗಲ್ಲಿ ಮೀಟಿಂಗ್ ಮಾಡಿದ್ವಿ ಸರ್. ಅವಾಗಲೂ ಅದನ್ನು ಹೇಳಿದ್ವಿ, ಪಾಸ್ ಆಗಲಿ ಅಂತ ಮಕ್ಕಳನ್ನ ಪುಷ್ ಮಾಡಬೇಡಿ. SLCಗೆ ಬಂದರೆ ಪಾಪ ಇವ್ರು ಏಕಾಏಕಿ ಇರುವಂಥ ಒಂದು 10 ಮಂತ್ಸಲ್ಲಿ ಆ ಮಗು ಓದೋಕ್ಕೂ ಬರೋಲ್ಲ, ಬರೆಯೋದಕ್ಕೂ ಬರೋಲ್ಲ, ಇನ್ನು 35 ಮಾರ್ಕ್ಸ್ ತೊಗೊಂಡು ಪಾಸ್ ಮಾಡೋಷ್ಟು ಕೆಪಾಸಿಟಿ ಆ 10 ತಿಂಗಳಲ್ಲಿ ಈ ಟೀಚರ್ಸ್ಗೆ ಫುಲ್ಲು ಓವರ್ಲೋಡ್ ಆಗಿಬಿಡುತ್ತೆ ಸರ್. ನಾವೇ ನೋಡಿದ್ದೀವಿ, ಅವ್ರಿಗೆ ಬರೆಯೋಕ್ಕೂ ಬರೋಲ್ಲ. ಕಾರಣ ಏನು ಅಂತಂದರೆ, ನಾವು ಫೇಲ್ ಮಾಡೋಂಗಿಲ್ಲ ಮೇಡಮ್, ಪುಷ್ ಮಾಡಿಬಿಡ್ತೀವಿ. ಅವಾಗ ನಾವು ಹೇಳಿದ್ದು 8th 9th ಅವರು BE ಅವರು ಸರ್ ಇದ್ದರು, ಅವ್ರಿಗೆ ಹೇಳಿದ್ದು 8th 9th ನೀವು ಅಟ್ಲೀಸ್ಟ್ ಆ ಮಗುಗೆ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡೋದಕ್ಕೆ, ಓದೋದು ಬರೆಯೋದು ಒಂದು 30 ಮಾರ್ಕ್ಸ್ ತೆಗೆಯೋದಕ್ಕಷ್ಟಾದರೂ ನೀವು ಅವಾಗ 8th 9th ಇದೇ ಟೀಚರ್ಸ್ ನೀವು ಹೆಲ್ಪ್ ಮಾಡಿದ್ರೇ ನಿಮ್ಮ ಹೈಸ್ಕೂಲಲ್ಲಿ ಏನು ಈ ಮಕ್ಕಳು ಇರ್ತಾರೆ, ಇವರೇ ನಾಳೆ 10th ಬರೋದು, ಅಲ್ಲಿ ಅವರು 8th 9th 2 ವರ್ಷ ನಿಮ್ಗೆ ಆ ಮಗು ನಿಮ್ಮ ಕೈಯಲ್ಲಿ ಇರುತ್ತೆ. ಅಷ್ಟು ಬೇಸಿಕ್ ಅದನ್ನು ಕಾಗುಣಿತ ಒಂದು ಸೆಂಟೆನ್ಸ್ ಮಾಡೋದು, ಅಟ್ಲೀಸ್ಟ್ 2 ಲೈನು ಮೆಮೊರೈಸ್ ಮಾಡಿಕೊಂಡು ಬರೆಯೋಷ್ಟು ಮಾಡಿದ್ರೆ ಅದು ನಾಳೆ SLCಗೆ ಈ ಒಂದು ಏನು ನಮ್ಮ ಲೋ ರ್ಯಾಂಕಿಂಗ್ ಲೋ ಪರ್ಫಾರ್ಮೆನ್ಸ್ ಹೇಳ್ತೀವಿ ಅದಕ್ಕೆ ಕಾರಣ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟಿಂಗಿಗೆ ಹೇಳಿದ್ವಿ ಸರ್. ಮೊದಲನೇ ಪರೀಕ್ಷೆ ಫಲಿತಾಂಶವನ್ನು ಅವಲೋಕಿಸಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಈಗ ಮೊದಲನೇ ಪರೀಕ್ಷೆ ಡಿಸೆಂಬರ್ ಆದ ತಕ್ಷಣ ನಮಗೆ ರಿವಿಷನ್ಗೆ ಅವಕಾಶ ಇಲ್ಲದಂಥ ಸಂದರ್ಭದಲ್ಲೂ ಕೂಡ ನಮ್ಮದು 59.6% ಅಲ್ಲಿ ರೀಚ್ ಆಗಿದ್ವಿ. ಈಗ ನಾವು ಎರಡನೇ ಪ್ರಿಪ್ರೇಟರಿಯನ್ನು ಗಮನಿಸ್ಕೊಂಡಾಗ 77.5% ಬಂದಿದ್ದೀವಿ. ಇದರೊಳಗೆ ನಾವು ಸರ್ಕಾರಿ ಪ್ರೌಢಶಾಲೆಗಳು 75.8% ಇದೆ, ಅನುದಾನಿತ 63.14, ಅನುದಾನ ರಹಿತ 83.68. ಸೊ ಈ ಫಲಿತಾಂಶವನ್ನು ಅವಲೋಕಿಸ್ಕೊಂಡಾಗ ಸಾಕಷ್ಟು ಕೆಲಸ ಆಗಿದೆ, ತೃಪ್ತಿ ಇಲ್ಲ. ಈಗ ಕಳೆದ ಒಂದು ಎರಡನೇ ಪರೀಕ್ಷೆಯ ನಂತರ ಮೂರನೇ ಪರೀಕ್ಷೆಗೆ ಒಂದಷ್ಟು ವ್ಯಾಪಕವಾದ ಪುನರಾವರ್ತನೆ ಅಭ್ಯಾಸ ಚಟುವಟಿಕೆಗಳು ಅವು ನಡೀತಾ ಇದೆ. ಗಮನಿಸ್ತಂತೆ ಪ್ರತಿ ಶಾಲೆಯಲ್ಲಿ 2-3 ಮಕ್ಕಳು ಉಳಿತಾ ಇದ್ರು. ಆ 2-3 ಮಕ್ಕಳನ್ನ ಏನಾದ್ರು ಮಾಡಿದ್ರು ಅಂದರೆ ಸಾಕಷ್ಟು ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ 100% ಬರೋದಕ್ಕೆ ಸಾಧ್ಯ ಆಗ್ತದೆ. ಅವುಗಳು ಕೂಡ
ಒಂದು ಬಾರ್ಡರ್ನಲ್ಲಿದ್ದಾರೆ 15, 16, 17 ಮಾರ್ಕ್ಸನ್ನು ತೆಗೆದುಕೊಂಡು ಇರ್ತಕ್ಕಂಥದ್ದನ್ನು ಗಮನಿಸಿದ್ದೀವಿ. ಅವು ರೀಚ್ ಆಗ್ತಕ್ಕಂಥದ್ದು ಒಂದು 22, 23 ಕ್ರಾಸ್ ಆದರೂ ಕೂಡ ಅವರು ಪಾಸಿಂಗ್ ದರದಲ್ಲಿ ಬರ್ತಾರೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಈಗಾಗಲೇ ಆಗ್ತಾ ಇದೆ ಸರ್. ಕೊನೆಯ ಘಟ್ಟದಲ್ಲಿ ನಾವಿದ್ದೀವಿ. ನಾಳೆದ್ರಿಂದ ಸೋಮವಾರದಿಂದ 3ನೇ ವಾರ್ಷಿಕ ಪರೀಕ್ಷೆ ಪ್ರಿಲಿಮಿನರಿ ಪೂರ್ವಭಾವಿ ಸಿದ್ಧತೆ ಪರೀಕ್ಷೆ. ಆ ಪೂರ್ವಭಾವಿ ಸಿದ್ಧತೆ ಪರೀಕ್ಷೆಯಲ್ಲಿ ನಮ್ಮದು ಇದಕ್ಕೆ 10% ಹೆಚ್ಚಳವನ್ನು ನಾವು ನಿರೀಕ್ಷಿಸ್ತಾ ಇದ್ದೀವಿ. ಕನಿಷ್ಠ 10, ಅದಕ್ಕಿಂತ ಜಾಸ್ತಿ ನಿರೀಕ್ಷೆ. ನಮಗೆ ಅನುದಾನ ರಹಿತ ಶಾಲೆಗಳು ಇನ್ನಷ್ಟು ನಮಗೆ ಅದೆಲ್ಲ 100% ಬರಬೇಕು. ಯಾಕೋ ಇನ್ನು 70, 68, 70, 75 ಇದೆ. ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ ನಾವು ಸ್ಟ್ರಿಕ್ಟಾಗಿ ಓದ್ಲಿ ಅಂತ ಬಿಟ್ಟು ಎಲ್ಲ ಇದು ಮಾಡ್ತಾ ಇದ್ದೀವಿ. ನಾವು ಅಲ್ಲಿ ನಿರೀಕ್ಷೆ ಇದೆ. ಅಲ್ಲಿ ಪೂರ್ಣ ಪ್ರಮಾಣದ ಫಲಿತಾಂಶ ಬಂದು ಏಡೆಡ್ ಶಾಲೆಗಳು ವಿಶೇಷವಾಗಿ 1-2-3 ಶಾಲೆಗಳು ನಮಗೆ ಸುಧಾರಣೆ ಆಗಬೇಕು. ಹಾಗೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಏನು 60% ನಾವು ರೀಚ್ ಆಗ್ತಿಲ್ಲ, ಅವೆಲ್ಲ ಕೂಡ 60 ರೀಚ್ ಆಗಿರ್ತಕ್ಕಂಥದ್ದೆಲ್ಲ 80ಕ್ಕೆ ಬರ್ತಕ್ಕಂಥದ್ದಾಗಬೇಕು. ಆ 80ಕ್ಕೆ ಬಂದಂಥ ಸಂದರ್ಭದಲ್ಲಿ ಇನ್ನು 80ರಲ್ಲಿ ಇರ್ತಕ್ಕಂಥವೆಲ್ಲ 100%ಗೆ ಬರಬೇಕು. ಆಗ ನಾವು ನನ್ನ ನಿರೀಕ್ಷೆ ನಾನು ಅನಲೈಸ್ ಮಾಡಿರೋ ರೀತಿ ಸರ್ಕಾರಿ ಪ್ರೌಢಶಾಲೆಗಳು 90% ದಾಟಬೇಕು.